ವೀಕೆಂಡಲ್ಲಿ ಪಾರಿವಾಳ. ಹಲೋ. ಸೊ ನಿನ್ನೆ ರಾತ್ರಿ ಇಲ್ಲಿ ಸ್ಟೇ ಆಗಿದೆ ಶ್ರಾವಣ ರೆಸಿಡೆನ್ಸಿ ಅಂತ. ಸೊ ಒಳ್ಳೆ ನಿದ್ದೆ ಅಂತೂ ಬಂತು. ನಿನ್ನೆ ಆ್ಯಕ್ಚುಲಿ ಇಲ್ಲಿ ಎಷ್ಟೊತ್ತು 5 o'clockಗೇನೋ ರೀಚ್ ಆದೆ ಅಂದ್ಕೊಳ್ತೀನಿ. 4:30 5 ನಾನು ಇಲ್ಲಿ ರೂಮ್ ಮಾಡಿ ಸೊ ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ದರ್ಶನ ಮಾಡಿದೆ 6:30 ಅಷ್ಟೊತ್ತಿಗೆ. ದೆನ್ ಅಷ್ಟೇ ಮಲ್ಕೊಂಡೆ. ಓಕೆ, ಸೊ ಇವಾಗ ದೇವಸ್ಥಾನ ಕಡೆ ಹೋಗಿ ಆಮೇಲೆ ಇದಕ್ಕೆ ಹೋಗೋಣಂತೆ. ಏನಪ್ಪ ಅದು, ಪಾಟ್ಲಾ ಬೆಟ್ಟ. ಅದಾದಮೇಲೆ ಶೆಟ್ಟಿಹಳ್ಳಿ ಚರ್ಚ್, ಅದೇ ಪ್ಲ್ಯಾನ್ ಇರೋದು. ಹೋಗ್ತಾ ದಾರಿಯಲ್ಲಿ ಅದರ ಸಿಕ್ಕರೆ ಮತ್ತೆ ನೋಡೋದು, ಯಾಕಂದರೆ ಟೈಮ್ ಇದೆಯಲ್ಲ, ದಟ್ಸ್ ವೈ. ದೇವಸ್ಥಾನ ಇಲ್ಲೇ ಹತ್ರ ಇದೆ. ಸೊ ವಿಲ್ ಸಿ ದಟ್ ಆ್ಯಂಡ್ ವಿಲ್ ಗೋ. ಮಳೆ ಬರೋಂಗೇನೋ ಕಾಣ್ತಿಲ್ಲ. ಒಂದು ರೌಂಡ್ ನೋಡಿ ಹೋಗೋಣಂತ. ನೈಸ್. ಈ ದಟ್ಟವಾದ ಬೆಟ್ಟದಲ್ಲಿ ನಾನು ಒಬ್ಬನೇ ಗಾಡಿ ಹೊಡಿತಿರೋದು ಅನ್ಸುತ್ತೆ. ಯಾವುದೊಂದು ಗಾಡಿನೂ ಬರ್ತಿಲ್ಲ. ರೋಡ್ ಬೇರೆ ಹೆವಿ ಚಿಕ್ಕದಿದೆ. ಅಯ್ಯಪ್ಪ, ಒಬ್ಬನೇ ಹೋಗೋದು ನಿಜವಾಗ್ಲೂ ಭಯ ಆಗತ್ತೆ. ವ್ಯೂ ಮಸ್ತಿದೆ ಅಲ್ಲಿ ಮಾತ್ರ. ಸೈಡ್ ಯಾಕಲ್ವಾ, ಅಲ್ಟಿಮೇಟ್ ಆಗಿದೆ. ಸಾಯಂಕಾಲ ಒಂದು ವ್ಯೂ, ಈಗ ಒಂಥರ ವ್ಯೂ ಅಲ್ಟಿಮೇಟ್ ಆಗಿತ್ತು. ಫುಲ್ ಫಾಗ್ ಕವರ್ ಆಗಿತ್ತು ಆ ಸೈಡು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಯಾರೂ ಇರಲಿಲ್ಲ, ನಾನು ಒಬ್ಬನೇ. ಪೀಸ್. ನಿನ್ನೆ ಅಂತೂ ಹೆವಿ ರಶ್ ಇತ್ತು ಸಾಯಂಕಾಲ. ನಾವು ಲೆಟ್ಸ್ ಗೋ ಟು ಪಾಟ್ಲಾ ಬೆಟ್ಟ. ಇಲ್ಲಿಂದ 8 kilometers ಇದೆ, 21 minutes ಅಷ್ಟೇ. ಓಕೆ, ಲೆಟ್ಸ್ ಗೋ. ಪಾಟ್ಲಾ ಬೆಟ್ಟ 2 kilometers. ಗಾಡಿ ಹೋಗುತ್ತೆ. ಸ್ಟಾಪ್ ಎಸ್ಟರ್ಡೇ. Some off-roading, huh? Oh my god. Oh wow. Nice off-roading, huh? Oh. Calm down, baby.
ಸುಸ್ತಾಗ್ಬಿಡುತ್ತಲ್ಲೋ. ಫ್ಯಾಮಿಲಿ ಜೊತೆ ಬಂದರೆ ಜೀಪ್ ರೈಡ್ ಇದೆ, ಸೊ ಯು ಕ್ಯಾನ್ ಗೋ ಆರಾಮ್ಸೆ. ಓ ಅಲ್ಲಿ ತನಕ ಹೋಗ್ಬೇಕಾ? ನೈಸ್, ವಿಲ್ ಗೋ. ಅಲ್ಲೇ ಯಾರೋ ಇದ್ದಾರೆ ಇಬ್ಬರು. ವಿಲ್ ಗೋ ದಿಸ್ ವೇ. ಅಯ್ಯೋ ಅಲ್ಲೇ ಹೋಗೋಕ್ಕಾಗಲ್ಲ ಬಿಡಿ, ಅಲ್ಲೋ ಗುಂಡಿ ಹೆಂಗೆ ತೊಡಾರಪ್ಪ. ಈ ಕಡೆಯಿಂದ ಹೋಗಲ್ವಾ? ಇದನ್ನು ತುಂಬ ಡೇಂಜರ್ ಇದ್ದಂಗಿದೆ. ಒಂದು ರೌಂಡ್ ಇಲ್ಲಿ ಕೇಳ್ಕೊಂಬರೋಣ. ಅಲ್ಲಿ ಹೋಗ್ಲಿಲ್ವಾ? ಕಷ್ಟ ಆಗತ್ತಾ? ಒಂದೇ ನಿಮಿಷ ಅಲ್ಲಿ ಹೋಗಿ ಅದೇ ಮುಂದೆ ಹೋಗ್ತಾ ಸಿಗತ್ತೆ. ಇದು ಅದೇ ಕುಕ್ಕೆಗೆ ಹೋಗ್ತಾ ಸಿಗತ್ತೆ. ಹಾಂ, ಅಲ್ಲ ಅಲ್ಲೋ ಹೋಗ್ಲಿಲ್ಲಲ್ಲ ನೀವು? ನಿಮ್ದು ಅವರು ಹರಿಹರ. ಬೈಕ್ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ನಮಗೆ. ಅಲ್ಲಿ ಸ್ವಲ್ಪ ಕಷ್ಟ ಇದೆ. ಅಲ್ಲಿ ಬಸ್ಸಲ್ಲಿ ನಡ್ಕೋತಾ ಅಲ್ಲಿ ನಾವು ಹೊಡಿಬೋದಷ್ಟೇ. ಏನು ಮಾಡೋದು ಅಂದ್ರೆ ಸುಮ್ ಬೈಕ್ ಇಲ್ಲಿ ಕೆಳಗಡೆ ಹಚ್ಚಿದೆ ಕಾಲದಲ್ಲಿ ಇಲ್ಲಿಂದಾನೇ ಹೋಗ್ಬೇಕು ಅನ್ಸತ್ತೆ. ಎಲ್ಲೇ ಹೋದ್ರೆ ಚೆನ್ನಾಗಿ ಮಾಡಿಬಿಡೋಣ. ನೋಡಿದ್ ಭಾಳ ಆಗ್ತದಲ್ಲಿ. ಅಲ್ಲಿ ಹೋದ್ರು ನಡಿಯಬೇಕು ನೀವು ಮ್ಯಾಲೆ. ಬೈಕ್ ಏನು ಹೋಗಂಗಿಲ್ಲ. ಬೈಕ್ ಏನು ಇಷ್ಟು ಸ್ಟೀಪ್ ಆಗಿ ಇರಿಸ್ತೀನಿ. ಅದು ಅಷ್ಟು ಫ್ಲಾಟ್ ಅದಲ್ಲ. ಅಲ್ಲಿ ಅದು ಹೇಳ್ತೀನಿ. ಅಲ್ಲಿ ಮ್ಯಾಲ ಮಟ್ಟ ಹೋಗ್ಬೇಕಿಲ್ಲ. ಆ ಡಿಸ್ಟೆನ್ಸ್ ಜಾಸ್ತಿ ಐತಿ. ನಾವು ಇಲ್ಲಿ ನಡ್ಕೊಂತ ಹೋದ್ವಿ ಅಂದ್ರೆ ಇದೇ ಡಿಸ್ಟೆನ್ಸ್ ಕಡಿಮೆ ಐತಿ. Whoa. Let's go up. ಓಹೋ, ಬೀಳ್ತೀನಿ ಪಕ್ಕ. ಏನಾರು ಇಟ್ಕೊಳಕೈತ. ಆರಾಮ್ ಕೂತ್ಕೊಂಡು ಹೋಗೋಣಂತೆ. ಅಯ್ಯಪ್ಪ, ಮೇಲೆ 10 ವರ್ಷತ್ತಿಗೆ ಸುಸ್ತಾಗೋಯ್ತು. ವ್ಯೂ ಎಷ್ಟು ಮಸ್ತಿದೆ ಅಲ್ಲ. ಏನರಲ್ಲ ಅವರು ಸ್ಟೋಕನ್ ಪ್ಲಾಸ್ಟಿಕ್. ಒಂದು ಜನ ಕರ್ತಾನೆ ಆಗಲ್ಲ. ಹಬ್ಬ ಅಲ್ಲಿ ನೋಡಲ್ಲ. ಮಳ್ಳಳ್ಳಿ ಫಾಲ್ಸ್ ಕಾಣ್ತಾ ಇತ್ತು, ಗೊತ್ತಾಯ್ತಾ? ನೋಡಿದ್ರ? ಸಿ ದೇರ್, ಬ್ಯೂಟಿಫುಲ್ ಇದೆ ಅಲ್ಲ ಮಳ್ಳಳ್ಳಿ ಫಾಲ್ಸ್ ಇದು. ಸೆಕ್ಸಿ. ಜೀಪ್ ಎಲ್ಲ ಇಲ್ಲಿಂದ ಬರ್ತಿದೆ. ನೀರಿದೆ ಆ್ಯಕ್ಚುಲಿ. ಮಳ್ಳಳ್ಳಿ ಫಾಲ್ಸ್ ಇಟ್ಸ್ ಬ್ಯೂಟಿಫುಲ್. ಲೆಟ್ಸ್ ಸಿಟ್. ಬಟ್ ಅಲ್ಟಿಮೇಟ್. ಯಾಕಪ್ಪ ಅಂದ್ರೆ ಟಾಪ್ ವ್ಯೂಲ್ಲಿ ಹೋಗಿ ನಿಂತ್ಕೊಂಡು ಲೆಫ್ಟ್ ಸೈಡ್ ವ್ಯಾಲಿಯಲ್ಲಿ ನೋಡ್ತಿದ್ರೆ ನಿಮಗೆ ಮಳ್ಳಳ್ಳಿ ಫಾಲ್ಸ್ ಕ್ಲೀನಾಗಿ ಕಾಣತ್ತೆ. ಅಲ್ಟಿಮೇಟ್ ಕಾಣ್ತಿತ್ತು ಮಳ್ಳಳ್ಳಿ ಫಾಲ್ಸ್ ಅಂತೂ. ನೋಡಿ ಹೆವಿ ಖುಷಿ ಆಗ್ಬಿಡ್ತು. ಇಲ್ಲಿಂದ ಸ್ವಲ್ಪ ಟ್ರೆಕ್ ಮಾಡೋದು ಕಷ್ಟ, ಬಟ್ ಜೀಪಲ್ಲಿ ಅಂದ್ರೆ ಪೀಸು. ಅಲ್ಲಿ ನನ್ನ ಗಾಡಿ ಹತ್ತಲ್ಲ, ಸೊ ಅದಕ್ಕೆ ಇಲ್ಲಿಂದ ಹತ್ತಿದ್ವಿ.
ಸ್ವಲ್ಪ ಕಷ್ಟ, ಜಾಸ್ತಿ ಏನಲ್ಲ, ತಲೆ ಕೆಡ್ಸ್ಕೊಬೇಡಿ. ಐ ಆಮ್ ಇನ್ ಸ್ಟ್ಯಾಂಡಿಂಗ್ ಪೊಸಿಷನ್. ಅಯ್ಯಪ್ಪ ಅಬ್ಬಾ, ಸ್ವಲ್ಪ ಸ್ಲೋನೇ ಹೋಗೋಣ ಅಂತ. ಆ ಕಡೆ ಹೋಗೋಣ. ಓಯ್ ಬಾ, ಕಲ್ಲುಗಳು ಹೆವಿ ಇದಾವ. ಬಾಯ್ ಬ್ರೋ, ಸಿಗೋಣ ಅಂತ ಮತ್ತೆ. ಇಲ್ಲಿ ನೋಡ್ಕೊಂಡು ನಾನು ಬಾವಾಗ ಹೋಗ್ತಿದ್ದಷ್ಟೆ. ಚೆನ್ನಾಗಿದೆ ಅಲ್ಲ, ನೈಸ್ ವ್ಯೂ ಇಸ್ ಗುಡ್. ಮಸ್ತಿದೆ. ಶೆಟ್ಟಿಹಳ್ಳಿ ಚರ್ಚ್ ಇದೆ ಅಲ್ಲ, ಸೊ ಅದು ರಿವರ್ ಕೆರೆ, ಓಕೆ, ಅದರೊಳಗೆ ಸಬ್ಮರ್ಜ್ ಆಗಿರೋದಂತೆ. ಸೊ ಒಳ್ಳೆ ಪ್ಲೇಸ್ ನೋಡೋದಕ್ಕೆ. ಏನೊಂದು 400 ಮೀಟ್ರ್ ಇದೆ ಬಂತು. ಐ ಕ್ಯಾನ್ ಸಿ ದ ರಿವರ್, ಐ ಗೆಸ್. ಚರ್ಚಲ್ಲಾಯ್ತು. ಅಲ್ಲಿದೆ. ಓ ಫುಲ್ ತುಂಬಿಟ್ಟಿದೆ. ಕಾಣಿಸ್ತಾ ಆಯ್ತಾ? ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಇಲ್ಲೇ ಹೋಗ್ಬೇಕು. ಬ್ಯೂಟಿಫುಲ್. ಅಲ್ಲೇ ಇದೆ ನೋಡಿ. ಸೊ ನೀರು ಜಾಸ್ತಿ ಇದ್ದಿದ್ದರಿಂದ ಸೊ ನಾವು ಅಲ್ಲಿಗೆ ಆ್ಯಕ್ಚುಲಿ ಅಲ್ಲಿ ತನಕ ಹೋಗ್ಬೋದು. ನೀರು ಜಾಸ್ತಿ ಇದ್ದಿದ್ದರಿಂದ ಹೋಗೋಕ್ಕಾಗಲ್ಲ. ಸೊ ಇಟ್ ವಾಸ್ ಬ್ಯೂಟಿಫುಲ್. ಬಟ್ ಇನ್ನೂ ನೀರು ಕಮ್ಮಿ ಇದ್ದಿದ್ರೆ ಚೆನ್ನಾಗಿ ನೋಡ್ಬೋದಿತ್ತು. ನೆಕ್ಸ್ಟ್ ಟೈಮ್ ಆಫ್ ಸೀಸನ್ ಬರೋಣಂತೆ. ಬೆಂಗಳೂರಿಗೆ ಹೋಗ್ಬೇಕಲ್ಲ ಇವಾಗ, ಬಿಕಾಸ್ ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ ನಿನ್ನೆ ಇವತ್ತು ಟ್ರಾವೆಲ್ ಮಾಡಿ. ಮತ್ತು ಬೇರೆ ನಾಳೆ ಆಫೀಸ್ ಬೇರೆ ಹೋಗ್ಬೇಕು. ದಟ್ಸ್ ವೈ ವಿಲ್ ರೀಚ್ ಅರ್ಲಿ ಟು ಬೆಂಗಳೂರು. ಸೊ ಆನ್ ದ ವೇ ಹೋಗ್ತಾ ನಾವು ಶ್ರವಣಬೆಳಗೊಳ ನೋಡ್ಕೊಂಡು ಹೋಗೋದು. ಚನ್ನರಾಯಪಟ್ಟಣದಿಂದ ಹತ್ರ. ಸೊ ಇಲ್ಲಿಂದ 50 ಕಿಲೋಮೀಟರ್ಸ್ ಅಷ್ಟೇ. ಇನ್ನು ತಿಂಡಿ ಬೇರೆ ತಿಂದಿಲ್ಲ. ಸೊ 9:30, 10 ಆಗಿರಬೇಕು. ಸೊ ತಿಂಡಿ ಮಾಡಿ ಶ್ರವಣಬೆಳಗೊಳ ನೋಡ್ಕೊಂಡು ಬೆಂಗಳೂರಲ್ಲಿ ಇದ್ಬೇಡೋದು. ಮೇ ಬಿ 3-4 ರೀಚ್ ಆಗ್ಬೋದು ಅಂದ್ಕೊಂಡಿನಿ. ಹಾಂ, ನಡೀತಿತ್ತು. ಐ ಕ್ಯಾನ್ ಗೋ ಆ್ಯಂಡ್ ರೆಸ್ಟ್. ಇವಾಗ ಜಸ್ಟ್ ತಿಂಡಿ ಆಯಿತು. ಇನ್ನೊಂದು 1 hour ಆಗುತ್ತೆ ಶ್ರವಣಬೆಳಗೊಳ ಹೋಗೋಕ್ಕೆ.
ಸೊ ಇವಾಗ ತಾನೇ ದರ್ಶನ ಮುಗಿಸ್ಕೊಂಬಂದೆ. ಬಾಡಿ ಅಂತೂ ಫುಲ್ ಡಿಹೈಡ್ರೇಟ್ ಆಗಿತ್ತು. ಇಟ್ಸ್ ಏಟ್ ಸೌತೆಕಾಯಿ ಆ್ಯಂಡ್ ಸಮಾಧಾನ ಆಗಲಿಲ್ಲ. ಅದಕ್ಕೆ ಐಸ್ ಕ್ರೀಮು ತಿಂದ್ಬಿಟ್ಟೆ 2. ಅಯ್ಯಪ್ಪ ಸುಸ್ತಾಗೋಯ್ತು. ಇದು ಬೇರೆ ಏನದು ಹತ್ತದು ಬೇರೆ ಇತ್ತಲ್ಲ. ಸೊ ಅರೌಂಡ್ 200 ಸ್ಟೆಪ್ಸ್ ಏನೋ ಇತ್ತಾ. ಸೊ ಅದಕ್ಕೆ ಬಾಡಿ ಸ್ವಲ್ಪ ಸ್ಟ್ರೇನ್ ಆಗಿದೆ. ನಿನ್ನೆದು ಟ್ರಾವೆಲೆಲ್ಲ ಮಾಡಿದ್ವಲ್ಲ. ಸೊ ಇನ್ನೊಂದು 3 ಅವರ್ಸಲ್ಲಿ ನಮ್ಮ ಮನೆ ಕಡೆಗೆ ಅರೌಂಡ್ 5:30 ಇರ್ತೀನಿ. ಯಾಕಂದರೆ ಏನು ಊಟ ಮಾಡಿ ಹೋಗ್ಬೇಕಲ್ಲ. ಎಷ್ಟು ಮಸ್ತಾಗಿ ಕಾಣೋದು ಗೊತ್ತಾ ಮೇಲೆ ಹೋದ ತಕ್ಷಣ ವ್ಯೂ ಬರತ್ತೊಂದು. ಹಾ ಬ್ಯೂಟಿಫುಲ್, ಚೆನ್ನಾಗಿತ್ತು. ನಾನು ನೋಡಿರೋದ್ರಲ್ಲಿ ಇದೇ ದೊಡ್ಡದು. ಸೊ ಕೇಳಿದ್ದೆ ಇದು ಕರ್ನಾಟಕದ ಟಾಲೆಸ್ಟ್ ಅಂತ. ಬಟ್ ದಿಸ್ ವಾಸ್ ನೈಸ್. ಸೊ ಊಟ ಬೇರೆ ಮಾಡ್ಬೇಕಿನ್ನು. ಒಂದು ಹೈವೇಯಲ್ಲಿ ಅದರ ಹೋಟೆಲ್ ಇತ್ತಂದರೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹೊಟ್ಟೆ ಬರ ಹೆವಿ ಹಸಿತಿದ್ದೆ. ಕಾಲೆಲ್ಲ ಫುಲ್ ಗಡ ನಡುಗ್ತಾ ಇತ್ತಂಗೆ ಸ್ಟೆಪ್ಸ್ ಎಲ್ಲ ಹತ್ತಿದ್ವಲ್ಲ. ಫೈನಲಿ ಟ್ರಿಪ್ ಎಂಡಿಗೆ ಬಂತು. ಹೆವಿ ಸ್ಟ್ರೈನ್ ಆಗಿದೆ, ಬಟ್ ಇಟ್ ವಾಸ್ ಟೋಟಲಿ ವರ್ತ್ ಇಟ್. ಎಲ್ಲ ಪ್ಲೇಸಸ್ ಕವರ್ ಮಾಡ್ದಂಗೆ ಆಯಿತು ಅಂದ್ಕೊಂಡಿರೋದು, ಪ್ಲಸ್ ಎಕ್ಸ್ಟ್ರಾ ಪ್ಲೇಸಸ್ಸು ನೋಡಿದ್ದೀನಿ. ಸೊ ದಟ್ ಈಸ್ ದ ಹ್ಯಾಪಿ ಪಾರ್ಟ್. ಸೊ ಇಲ್ಲಿಗೆ ನಮ್ಮ ವಿದಾಯ ಹೇಳುವ ಸಮಯ. ಹಬ್ಬ